ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನ ಅತಿ ಪರಿಶುದ್ಧಳ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಈ ನೂತನ ದಿನದ ಆಶೀರ್ವಾದಕ್ಕಾಗಿ ಬನ್ನಿ ವಿಮೋಚನೆ ಕಾಂಡ 14ನೇ ಅಧ್ಯಾಯ 13ರಿಂದ 16 ವಚನವನ್ನು ಓದಿ ಧ್ಯಾನಿಸೋಣ. ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ನೀವು ಈ ಹೊತ್ತು ನೋಡುವ ಐಗುಪ್ತ್ಯರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ಮನೆ ಇರಿ ಎಂದು ಹೇಳಿದನು. ಆಗ ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ನನಗೆ ಮೊರೆಯಿಡುವುದೇನು? ಮುಂದಕ್ಕೆ ಹೊರಡಬೇಕೆಂದು ಇಸ್ರಾಯೇಲಿಗೆ ಹೇಳು, ಮತ್ತು ನೀನು ನಿನ್ನ ಕೋಲನ್ನೆತ್ತಿ ಸಮುದ್ರದ ಮೇಲೆ ಕೈಚಾಚಿ ಅದನ್ನು ವಿಭಾಗಿಸು. ಆಗ ಇಸ್ರಾಯೇಲರು ಸಮುದ್ರದ ಮಧ್ಯದಲ್ಲಿ ಒಣಗಿದ ನೆಲದ ಮೇಲೆ ನಡೆದು ಹೋಗುವರು ಅಂದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರೇರೆ ಆತ್ಮೀಯರೇ, ಮೋಶೆಯ 80ನೇ ವಯಸ್ಸಿನಲ್ಲಿ ನಿನ್ನ ಕೈಯಲ್ಲಿ ಇರುವುದೇನು ಎಂಬ ಪ್ರಶ್ನೆಯೊಂದಿಗೆ ಕರ್ತನು ಅವನನ್ನು ಸಂಧಿಸ್ತಾನೆ. ಪ್ರೇರೆ ಮೋಶೆ ತನ್ನ ಕೈಯಲ್ಲಿರುವುದು ಕೋಲೆಂದು ಹೇಳಿದೊಡನೆ ಅದನ್ನು ಕೆಳಗೆ ಹಾಕು ಎಂದು ಕರ್ತನು ಹೇಳುವುದನ್ನು ನೋಡುತ್ತೇವೆ. ಪ್ರೇರೆ ಆ ಸಮಯದಲ್ಲಿ ನನ್ನ ಜೀವಿತದಲ್ಲಿ ನನಗೆ ಉಳಿದಿರುವುದು ಇದು ಒಂದೇ ಅಲ್ಲವಾ, ಇದನ್ನು ನಾನು ಕೆಳಗೆ ಹಾಕಬೇಕೇ ಎಂಬ ಪ್ರಶ್ನೆ ಮೋಶೆಯಲ್ಲಿ ಉದ್ಭವಿಸಿರಬಹುದು ಎಂಬುದಾಗಿ ನಾನು ಯೋಚಿಸ್ತೇನೆ. ಆದರೆ ಮೋಶೆ ತನ್ನ ಕೋಲನ್ನು ಕೆಳಗೆ ಹಾಕಿದ್ದಾಗ ಅದು ಹಾವಾಗಿ ತೆವಳಿತ್ತು ಎಂಬುದಾಗಿ ನೋಡುತ್ತೇವೆ. ಪ್ರೇರೆ ಮೋಶೆ ಅದಕ್ಕೆ ಭಯಪಟ್ಟು ಓಡ್ತಾನೆ. ವಿಮೋಚನೆ ಕಾಂಡ 4:3 ಬರೆಯಲ್ಪಟ್ಟಿದೆ, ಈ ಸರ್ಪವನ್ನು ನಾನು ಇದುವರೆಗೆ ಕೋಲೆಂದು ತಿಳಿದು ಕೈಯಲ್ಲಿ ಹಿಡಿದಿದ್ದು, ಸರ್ಪ ಎಂಬುದು ಸೈತಾನನಿಗೆ ಗುರುತಲ್ವ ಪ್ರೇರೆ? ತನ್ನ ಜ್ಞಾನದಿಂದ ತಾನು ಬಯಸಿದ್ದ ಜೀವಿತವನ್ನು ಜೀವಿಸಿದ್ದು ಸೈತಾನಿಗಾಗಿ ಜೀವಿಸಿದ ಜೀವಿತವಲ್ಲವೇ ಎಂದು ಅವನಿಗೆ ಅನಿಸಿರಬಹುದು ಪ್ರೇರೆ. ಆದರೆ ದೇವರ ಮಕ್ಕಳೇ, ನಮ್ಮ ಸ್ವಂತ ಜ್ಞಾನ, ಸ್ವಬುದ್ಧಿ, ಸ್ವಂತ ಆಲೋಚನೆಗಳು ಕೆಳಗೆ ಹಾಕಿದಾಗ ನಮ್ಮ ಮಾರ್ಗಗಳಿಗಿಂತಲೂ ದೇವರ ಮಾರ್ಗಗಳು ಅದು 1000ಕ್ಕಿಂತಲೂ ಅದು ಉನ್ನತ, ಅದು ಶ್ರೇಷ್ಠವಾದದ್ದಾಗಿದೆ ಪ್ರೇರೆ. ಯೆಶಾಯನ ಪ್ರವಾದನೆ ಗ್ರಂಥ 55:8-9 ನೋಡುವಾಗ ದೇವರು ವಾಕ್ಯ ಅದನ್ನೇ ಹೇಳ್ತದೆ. ಆತನ ಆಲೋಚನೆಗಳು ಬಹಳ ಶ್ರೇಷ್ಠವಾದವುಗಳಾಗಿವೆ, ಆತನ ಯೋಜನೆಗಳು ನಮ್ಮ ಬುದ್ಧಿಗೆ ನಿಲುಕದಂಥದ್ದಾಗಿದೆ ಪ್ರೇರೆ. ಇಲ್ಲಿ ನೋಡ್ತೇವೆ, ಈ ಕೋಲಿನ ಕುರಿತಾಗಿ ಸ್ವಲ್ಪ ಧ್ಯಾನ ಮಾಡುವಾಗ ಕರ್ತನು ಮೋಶೆಯನ್ನು ನೋಡಿ ಹೇಳ್ತಾನೆ, ಅದರ ಬಾಲವನ್ನು ಹಿಡಿ ಅಂದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರೇರೆ ನಿನ್ನ ಕೋಲಿನ ಇನ್ನೊಂದು ತುದಿಯನ್ನು ಹಿಡಿ ಎಂದು ಹೇಳಲಿಲ್ಲ. ಕರ್ತನು ಅದರ ಬಾಲವನ್ನು ಹಿಡಿಯಲು ಹೇಳಿದಾಗ ಅದು ತಲೆ ಕೆಳಗಾಗಿ ತೂಗಾಡಿತ್ತು, ಆದರೆ ಅದು ಕೋಲಾಗಿ ಮಾರ್ಪಟ್ಟಿತ್ತು. ಪ್ರೇರೆ ಮೋಶೆ ಜೀವಿತವನ್ನು ಕರ್ತನು ತಲೆ ಕೆಳಗಾಗಿ ಮಾರ್ಪಡಿಸಿದನು. ಪ್ರೇರೆ ಈಗ ಮೋಶೆ ಕೈಯಲ್ಲಿರುವುದು ಹೊಸದಾದ ಕೋಲು, ಅದು ದೇವರ ಕೋಲು, ಅದು ಅಧಿಕಾರದ ದಂಡ. ಪರಲೋಕವು ಒಬ್ಬ ಮನುಷ್ಯನಿಗೆ ಕೊಡುವ ಅಧಿಕಾರವನ್ನು, ಬಲವನ್ನು ಪ್ರಕಟಿಸುವ ಕೋಲು ಅಥವಾ ಅದು ದಂಡವಾಗಿದೆ. ಪ್ರೇರೆ ನೀವು ನಿಮ್ಮನ್ನು ಕರ್ತನ ಕರಗಳಲ್ಲಿ ಪೂರ್ಣವಾಗಿ ಒಪ್ಪಿಸಿಕೊಡುವಾಗ ಆತನು ನಿಮ್ಮನ್ನು ನೂತನ ಸೃಷ್ಟಿಯಾಗಿ ಮಾರ್ಪಡಿಸಿ ಮಹಿಮೆಯಾಗಿ ಉಪಯೋಗಿಸುವನಾಗಿದ್ದಾನೆ. ಕರ್ತನು ನಮಗೆ ಕೊಟ್ಟಿರುವ ಕೋಲು ಯಾವುದು ಗೊತ್ತಾ ಪ್ರೇರೆ? ಅದು ಇಷೆಯನ ಬುಡದಿಂದ ಒಂದು ಚಿಗುರು ಒಡೆಯುವುದು, ಅದರ ಬೇರಿನಿಂದ ಹೊರಟ ತಳಿರು ಫಲಿಸುವುದು ಎಂಬುದೇ ಯೆಶಾಯನ ಪ್ರವಾದನೆ ಗ್ರಂಥ 11:1 ಹೇಳಲ್ಪಟ್ಟಿದೆ. ಪ್ರೇರೆ ಅದು ವಾಗ್ದಾನದ ಕೋಲಾಗಿದೆ. ಇಷೆಯನೆಂಬ ಬುಡದಿಂದ ದಾವೀದನ ಕುಮಾರನಾಗಿ ಕಾಣಿಸಿಕೊಂಡ ಯೇಸು ಕ್ರಿಸ್ತನು, ಆತನು ನಿಮಗೆ ಕೋಲು ದೊಣ್ಣೆಯೂ ಆಗಿರುವನಾಗಿದ್ದಾನೆ. ಪ್ರೇರೆ ಮಾತ್ರವಲ್ಲ, ಅಧಿಕಾರವನ್ನು, ಆಳ್ವಿಕೆಯನ್ನು ತಂದುಕೊಡುವಂಥ ಕೋಲಾಗಿದ್ದಾನೆ. ಕರ್ತನು ಮೋಶೆಯನ್ನು ನೋಡಿ ಈ ಕೋಲನ್ನು ಕೈಯಲ್ಲಿ ತೆಗೆದುಕೊಂಡು ಹೋಗಬೇಕು, ಇದರಿಂದಲೇ ಆ ಮಹತ್ ಕಾರ್ಯಗಳನ್ನು ಮಾಡುವಿ ಎಂಬುದಾಗಿ ಆತನು ಹೇಳುವುದನ್ನು ನೋಡ್ತೇವೆ. ಪ್ರೇರೆ ಫರೋನ ಮುಂದೆ ಆ ಕೋಲನ್ನು ಹಾಕಿದಾಗ ಅದು ಸರ್ಪವಾಗಿ ಮಾರ್ಪಟ್ಟಿತ್ತು. ಅಲ್ಲಿಂದ ಮಂತ್ರವಾದಿಗಳ ಕೋಲುಗಳು ಸರ್ಪಗಳಾಗಿ ಮಾರ್ಪಟ್ಟರು. ಮೋಶೆ ಕೋಲು ಅಷ್ಟು ಸರ್ಪಗಳನ್ನು ನುಂಗಿಬಿಟ್ಟಿತ್ತು. ಪ್ರೇರೆ ಹೌದು, ಮೋಶೆ ಕೋಲು ಅದ್ಭುತವಾದದ್ದು, ಅಧಿಕಾರವುಳ್ಳ ಕೋಲಾಗಿ ಮಾರ್ಪಟ್ಟಿತ್ತು. ಈ ಕೋಲಿನ ಮೂಲಕ ಕರ್ತನು 10 ಬಾಧೆಗಳನ್ನು ಐಗುಪ್ತದ ಮೇಲೆ ಬರಮಾಡುವುದನ್ನು ನೋಡುತ್ತೇವೆ. ಪ್ರೇರೆ ಇಸ್ರಾಯೇಲರು
ತಮ್ಮ ಹಿಂದೆ ಹೊರಟು ಬಂದಿದ್ದ ಐಗುಪ್ತರನ್ನು ಕಂಡು ಬಹಳ ಭಯಪಟ್ಟವರಾಗಿ ಯೆಹೋವನಿಗೆ ಮೊರೆಯಿಡ್ತಾರೆ. ವಿಮೋಚನೆ ಕಾಂಡ 14ರಲ್ಲಿ ಯೆಹೋವನು ಮೋಶೆಯನ್ನು ನೋಡಿ, ನೀನು ನನಗೆ ಮೊರೆಯಿಡುವುದೇನು? ನೀನು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಕೈಚಾಚಿ ಅದನ್ನು ವಿಭಾಗಿಸು. ಆಗ ಇಸ್ರಾಯೇಲರು ಸಮುದ್ರದ ಮಧ್ಯದಲ್ಲಿ ಒಣನೆಲದ ಮೇಲೆ ನಡೆದು ಹೋಗೋದನ್ನು ನೋಡುತ್ತೇವೆ ಪ್ರೇರೆ. ಹೌದು, ಸಮಸ್ಯೆಗಳು ಬರುವಾಗ ಕೆಲವರು ಬಹಳ ಗುಣಗುಡ್ತಾರೆ, ಸೋತು ಹೋಗ್ತಾರೆ, ಜಯಿಸುವ ಮಾರ್ಗ ತಿಳಿಯದೆ ಬಹಳ ಭಯಭ್ರಾಂತರಾಗ್ತಾರೆ ಪ್ರೇರೆ. ಕೆಲವರು ಅವರು ಬಹಳ ಮನಸ್ಸನ್ನು ಕುಗ್ಗಿಸಿಕೊಳ್ಳುವವರಾಗ್ತಾರೆ, ಆತ್ಮಹತ್ಯೆ ಮಾಡಿಕೊಳ್ಳುವುದು, ಈ ರೀತಿಯಂಥ ಅನೇಕ ಕಾರ್ಯಗಳನ್ನು ಮಾಡೋದು ನೋಡ್ತೇವೆ. ಆದರೆ ರಾಜಾದಿರಾಜನ ಮಕ್ಕಳಾದ ಆತನಲ್ಲಿ ಭರವಸೆಯುಳ್ಳ ಮಕ್ಕಳಾದಂಥ ನಾವು ಎಂದಿಗೂ ಸೋತು ಹೋಗಬಾರ್ದು ಪ್ರೇರೆ. ಕರ್ತನು ಹೇಳ್ತಾನೆ, ನಿನ್ನ ಕೈಯಲ್ಲಿರುವ ಅಧಿಕಾರವೆಂಬ ಕೋಲನ್ನು ಸಮಸ್ಯೆಗೆ ಎದುರಾಗಿ ಚಾಚು, ಸಮಸ್ಯೆಗಳನ್ನು ಸ್ತಬ್ಧಗೊಳಿಸುವ ಅಧಿಕಾರ ನಿನ್ನ ಬಳಿ ಇರುವುದು ಎಂದು. ಮೇಣವನ್ನು ಬೆಂಕಿಯ ಬಳಿ ತೆಗೆದುಕೊಂಡು ಹೋದರೆ ಅದು ಹೇಗೆ ಕರಗಿ ನೀರಾಗುವುದು, ಅದೇ ಬೆಂಕಿ ಜೇಡಿ ಮಣ್ಣನ್ನು ಗಟ್ಟಿ ಮಾಡುವುದು ಪ್ರೇರೆ. ನಿಮ್ಮ ಜೀವಿತದಲ್ಲಿ ಶೋಧನೆಗಳು, ಸಮಸ್ಯೆಗಳು, ಹೋರಾಟಗಳು ಬರುವಾಗ ನೀವು ಆತ್ಮಿಕ ವೈರಾಗ್ಯದಿಂದ ದೃಢಗೊಳ್ಳಬೇಕು. ಅದಕ್ಕಾಗಿಯೇ ಕರ್ತನು ಅಧಿಕಾರವನ್ನು, ಮಹಿಮೆಯನ್ನು ನಿಮಗೆ ನೀಡಿರುವನು ಪ್ರೇರೆ. ನೀವು ದೇವರ ಬಲದೊಂದಿಗೆ ಎದುರಿಸಿ ನಿಲ್ಲುವುದಾದರೆ ಸೈತಾನನು ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ ಪ್ರೇರೆ. ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಅಧಿಕಾರವುಳ್ಳವನಾಗಿ ಆತನು ಜನಿಸಿದವನಾಗಿದ್ದನು, ಅಧಿಕಾರವುಳ್ಳವನಾಗಿ ಬೋಧನೆ ಮಾಡಿದನು ಪ್ರೇರೆ. ಆತನು ದೆವ್ವಗಳನ್ನು ಅಧಿಕಾರದಿಂದ ಗದರಿಸಿದಾಗಲೆಲ್ಲ ಅವು ಕಿರುಚಿಕೊಂಡು ಓಡಿ ಹೋಗ್ತವೆ ಪ್ರೇರೆ. ವ್ಯಾಧಿಗಳು ನೀಗಲ್ಪಟ್ಟವು, ಸಮುದ್ರವು ಗಾಳಿಯು ಆತನು ಆಜ್ಞಾಪಿಸಲು ಸ್ತಬ್ಧವಾದವು. ಜನರು ಇದನ್ನು ನೋಡಿ ಭಯಪಟ್ಟು ದೇವರು ಮನುಷ್ಯರಿಗೆ ಅಂಥ ಅಧಿಕಾರವನ್ನು ಕೊಟ್ಟದಕ್ಕೆ ಆತನನ್ನು ಕೊಂಡಾಡುವುದನ್ನು ನೋಡ್ತೇವೆ ಪ್ರೇರೆ. ಮೋಶೆಯ ಕೋಲೆಂಬುದು ಒಂದು ಚಿಹ್ನೆ ಅಷ್ಟೇ ಪ್ರೇರೆ. ಗುಣಗುಟ್ಟುತ್ತಿದ್ದ ಇಸ್ರಾಯೇಲರ ಮುಂದೆ ಅದನ್ನು ಅಧಿಕಾರ ದಂಡವಾಗಿ ತೋರಿಸ್ತಾನೆ. ಎಲ್ಲ ಜನರು ಕಾಣತಕ್ಕ ರೀತಿಯಲ್ಲಿ ಮೋಶೆ ಆ ಕೋಲನ್ನು ದೇವರ ಅಧಿಕಾರವುಳ್ಳ ಕೋಲಾಗಿ ಭದ್ರವಾಗಿ ಹಿಡಿದಿದ್ದನು ಪ್ರೇರೆ. ಗಿದ್ಯೋನು ಯುದ್ಧದಲ್ಲಿ ಜಯಗಳಿಸುವುದಕ್ಕಾಗಿ ಕರ್ತನು ಎಲ್ಲರನ್ನು ಕಾಣುವಂತೆ ಒಂದು ಮಡಿಕೆ ಪಂಜು, ತುತ್ತೂರಿಯನ್ನು, ಒಂದು ಖಡ್ಗವನ್ನು ತೆಗೆದುಕೊಳ್ಳುವಂತೆ ಹೇಳಿದನು. ಮಡಿಕೆ ಎಂಬುದು ಶರೀರವನ್ನು ಸೂಚಿಸುವಂಥದ್ದಾಗಿದೆ ಪ್ರೇರೆ. ಪಂಜು ಎಂಬುದು ನಿಮ್ಮೊಳಗೆ ಇಟ್ಟಿರುವ ಅಗ್ನಿ ಅಭಿಷೇಕವನ್ನು ಸೂಚಿಸುವಂಥದ್ದು. ತುತ್ತೂರಿ ಎಂಬುದು ಕರ್ತನನ್ನು ಸ್ತುತಿಯನ್ನು ಸೂಚಿಸುವಂಥದ್ದು. ಖಡ್ಗ ಎಂಬುದು ಹದವಾದ ಇಬ್ಬಾಯಿ ಖಡ್ಗದಂತಿರುವ ಸತ್ಯವೇದದ ವಾಕ್ಯವನ್ನು ಸೂಚಿಸುವಂಥದ್ದಾಗಿದೆ. ಇವೆಲ್ಲವುಗಳು ಜಯಗಳಿಸುವ ಒಂದು ಗುರುತಿನ ಚಿಹ್ನೆಗಳಾಗಿದೆ ಪ್ರೇರೆ. ದಾವೀದನನ್ನು ನೋಡುವಾಗ ಆತನು ಗೊಲಿಯಾತನನ್ನು ಯುದ್ಧದಲ್ಲಿ ಎದುರಿಸಿ ನಿಲ್ಲಲು ಹೋದಾಗ 5 ಕವಣೆ ಕಲ್ಲುಗಳನ್ನು ತೆಗೆದುಕೊಂಡು ಹೋಗೋದನ್ನು ನೋಡ್ತೇವೆ ಪ್ರೇರೆ. ಈ 5 ಕಲ್ಲುಗಳು ಅಧಿಕಾರದ ಚಿಹ್ನೆಗಳಾಗಿದೆ ಪ್ರೇರೆ. ಈ 5 ಕಲ್ಲುಗಳು ಕರ್ತನ 5 ಹೆಸರುಗಳನ್ನು ಸೂಚಿಸುವಂಥದ್ದಾಗಿದೆ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 9:6ರಲ್ಲಿ ಕೊಡಲ್ಪಟ್ಟಿರುವಂಥ 5 ಹೆಸರುಗಳ ಕುರಿತಾಗಿ ಹೇಳಲ್ಪಟ್ಟಿದೆ ಪ್ರೇರೆ. ಪ್ರಪಂಚವನ್ನು ಸೃಷ್ಟಿಸುವ ಮೊದಲು ಅಧಿಕಾರ ದೇವರ ಬಳಿ ಇತ್ತು ಪ್ರೇರೆ. ತನ್ನ ಸ್ವರೂಪದಲ್ಲಿ ಸೃಷ್ಟಿಸಿದ ಮನುಷ್ಯನಿಗೆ ದೇವರು ಅಧಿಕಾರವನ್ನು ನೀಡ್ತಾನೆ. ಆದರೆ ಮನುಷ್ಯನು ಸೈತಾನನ ವಂಚನೆಗೆ ಒಳಗಾದಾಗ ಆ ಅಧಿಕಾರವನ್ನು ಕಳೆದುಕೊಂಡನು. ಸೈತಾನನು ಅಧಿಕಾರವೆಂಬ ಕೋಲನ್ನು ಕಸಿದುಕೊಂಡನು ಪ್ರೇರೆ. ಆದರೆ ಕರ್ತನು ಕಲ್ವಾರಿ ಶಿಲುಬೆಯಲ್ಲಿ ಆ ಕೋಲನ್ನು ಸೈತಾನದಿಂದ ಕಿತ್ತುಕೊಂಡು ಆಕಾಶದಲ್ಲೂ ಭೂಮಿಯಲ್ಲೂ ಸಕಲ ಅಧಿಕಾರ ಹೊಂದಿದವನಾದನು. ಈ ಅಧಿಕಾರ ರಕ್ಷಿಸಲ್ಪಟ್ಟಂಥ ಪ್ರತಿಯೊಂದು ವಿಶ್ವಾಸಿಗಳಿಗೂ ಉಂಟು ಪ್ರೇರೆ. ನೀವು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಆತನನ್ನು ಅಂಗೀಕರಿಸಿಕೊಳ್ಳುವಾಗ ಆ ಅಧಿಕಾರ ಆತನ ಮಕ್ಕಳಿಗೆ ಕೊಡಲ್ಪಡುವುದು ಪ್ರೇರೆ. ದೆವ್ವಗಳನ್ನು ಓಡಿಸುವ, ವ್ಯಾಧಿಗಳನ್ನು ಗುಣಪಡಿಸುವ ಅಧಿಕಾರ ನಿಮಗೆ ಉಂಟು. ಮಾತ್ರವಲ್ಲ, ಪ್ರಕೃತಿಯ ಮೇಲೂ ಮರಣದ ಮೇಲೂ ಅಧಿಕಾರ ಉಂಟು ಪ್ರೇರೆ. ಪರಲೋಕದಲ್ಲಿ ಕ್ರಿಸ್ತನೊಂದಿಗೆ ಕುಳಿತು ನ್ಯಾಯ ತೀರಿಸುವಂಥ ಅಧಿಕಾರವನ್ನು ಪಡೆದುಕೊಳ್ಳುವಿರಿ. ಒಬ್ಬ ರಾಷ್ಟ್ರಪತಿಗೆ ಇರುವ ಅಧಿಕಾರಕ್ಕಿಂತ ಹೆಚ್ಚಿನ ಅಧಿಕಾರ ದೇವರ ಮಕ್ಕಳಿಗೆ ಕೊಡಲ್ಪಟ್ಟಿದೆ ಪ್ರೇರೆ. ದೇವ ಮಕ್ಕಳೇ, ಈ ಅಧಿಕಾರವೆಂಬ ಕೋಲನ್ನು ಹಿಡಿಯಬೇಕಾದರೆ ಅದಕ್ಕೆ ಇರುವ ಷರತ್ತು ನಂಬಿಕೆ ಮತ್ತು ಪರಿಶುದ್ಧತೆ. ದೇವರು ನಿಮಗೆ ಕೊಟ್ಟಿರುವ ಅಧಿಕಾರವನ್ನು ಉಪಯೋಗಿಸಿ ಸೈತಾನನ ಎದುರಿಸಿರಿ. ದೇವ ಸಮ್ಮುಖದಲ್ಲಿ ಅನುದಿನವೂ ಅಧಿಕವಾದಂಥ ನಂಬಿಕೆಯಲ್ಲಿ ನೀವು ಬೆಳೆಯುತ್ತಾ ಪರಿಶುದ್ಧತೆಯನ್ನು ಅಭ್ಯಾಸಿಸಿರಿ, ಪರಿಶುದ್ಧತೆಯಲ್ಲಿ ಜೀವಿಸಿರಿ. ದೇವರು ತಾನೇ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಆಮೇನ್. ಪ್ರೈಸ್ ದ ಲಾರ್ಡ್.